ನಮಸ್ಕಾರ, ನೀವು ನೋಡ್ತಾ ಇರೋ ನ್ಯೂಸ್ 18 ಡಿಜಿಟಲ್. ನಾನು ಮಂಜುನಾಥ್ ಚಂದ್ರ. ಪ್ರತಿ ದಿವಸ ಒಂದೊಂದು ಸ್ಟೋರಿ ತರ ಹಾಗೆ ಇವತ್ತು ಕೂಡ ಒಂದು ಸ್ಟೋರಿ ತಂದಿದ್ದೀವಿ. ಏನಪ್ಪ ಅಂತಂದರೆ, ಸುಜಾತಾ ಭಟ್ ಹೇಳ್ತಾ ಇರ್ತಕ್ಕಂಥದ್ದು ಕಹಾನಿ ನಿಜನ ಸುಳ್ಳ ಅನ್ನೋದು ಇವತ್ತು ಕೂಡ ಡೌಟ್ ಆಗಿರ್ತಕ್ಕಂಥದ್ದು. ಎಸ್, ಇದೇ ವಿಚಾರವಾಗಿ ಹೇಳ್ತಾ ಹೋದರೆ ಸುಜಾತಾ ಭಟ್ ಅಸಲಿಗೆ ಬೆಂಗಳೂರಿನಲ್ಲಿ ಒಂದೊಂದು ರೀತಿಯಲ್ಲಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. SITಗೆ ಸಾಕಷ್ಟು ಒಂದು ತಲೆ ಕೆಡಿಸ್ಕೊಂಡಿರ್ತಕ್ಕಂಥದ್ದು. ಯಾಕೆಂತೇಳಿ 75 ವರ್ಷ ಆದಂಥ ಸುಜಾತಾ ಭಟ್ ಏನಿದ್ದಾರೆ ಬೆಂಗಳೂರಿನಲ್ಲಿ, ಈಕೆ ಕೆಲವು ದಿನಗಳ ಹಿಂದೆ ಮಾಧ್ಯಮಗಳ ಮುಂದೆ ಅನನ್ಯ ಭಟ್ ನನ್ನ ಮಗಳು ಅಂತ ಕೂಡ ಹೇಳಿದರು. ಆದರೆ ಇತ್ತೀಚೆಗೆ ಆಕೆ ನನ್ನ ಮಗಳು ಅಲ್ಲ ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ನಾನು ನಿಜ ಹೇಳ್ತೀನಿ, ನಾನು 4 ದಿವಸ ತುಮರೊಡ್ಡಿ ಮನೇಲಿ ಇದ್ದೆ ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಹೌದು, ಖಂಡಿತವಾಗಿ ಏನೊಂದು ಬನಶಂಕರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸುಜಾತಾ ಭಟ್ ಅವರ ಮನೆಯಲ್ಲಿ ಸಾಕಷ್ಟು ಮಾಧ್ಯಮದವರು ಹೋಗಿ ಮಾತಾಡಿದಾಗ ಆಕೆ ಒಂದೊಂದು ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ನಿಜಕ್ಕೂ ಕೂಡ SITಗೆ ನಿದ್ದೆಗೆಡಿಸುವಂತಾಗಿರ್ತಕ್ಕಂಥದ್ದು. ಕೆಲವು ದಿನಗಳ ಹಿಂದೆ ಆಕೆ ಒಂದು ಫೋಟೋವನ್ನು ನೀಡಿರ್ತಕ್ಕಂಥ ಆ ಫೋಟೋದಲ್ಲಿ ಈಕೆಯೇ ನನ್ನ ಮಗಳು ಅಂತ ಕೂಡ ತೋರಿಸಿದಂಥ ಸುಜಾತಾ ಭಟ್ ಸ್ವಲ್ಪ ದಿನಗಳಾದ ನಂತರ ಯಾವಾಗ SIT ಪೊಲೀಸ್ ಠಾಣೆ ಶುರುವಾಯಿತು, ಅದಾದ ನಂತರ ಪ್ರತಿಯೊಂದು ಮಾಹಿತಿಗಳನ್ನು ಕಲೆ ಆಗ್ತಾ ಹೋದಾಗ ಆಕೆ ಒಂದು ಫೋಟೋನ ಬಿಡುಗಡೆ ಮಾಡ್ತಾರೆ. ಈಕೆ ನನ್ನ ಮಗಳು ಅಂತ ಹೇಳಿದಂಥ ಅದೇ ಸುಜಾತಾ ಭಟ್ ಈಗ ನನ್ನ ಮಗಳಲ್ಲ ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ SIT ಅಧಿಕಾರಿಗಳು ಸಾಕಷ್ಟು ಒಂದು ವಿಚಾರಣೆ ಮಾಡ್ತಾ ಹಂತ ಹಂತವಾಗಿ ತನಿಖೆ ಮಾಡ್ತಾ ಹೋದಾಗ ಸಾಕಷ್ಟು ಮಾಹಿತಿಗಳು ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಇನ್ನು ಮಾಸ್ಕ್ ಮ್ಯಾನ್ ಅಂತ ಏನು ಕರಿತೀವಿ ಚೆನ್ನಯ್ಯ, ಆತನ ಈಗಾಗಲೇ ಪೊಲೀಸರು ಆತನನ್ನು ಕಸ್ಟಡಿಗೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕೆ SIT ಅಧಿಕಾರಿಗಳು ಮಾಸ್ಕ್ ಮ್ಯಾನ್ನ ಮೇಲೆ, ಅದೇ ಚೆನ್ನಯ್ಯ ಏನು ಆರೋಪಿ ಸ್ಥಾನದಲ್ಲಿದ್ದಾನೆ, ಆತ ಸಾಕಷ್ಟು ಒಂದು ಹೇಳಿಕೆಗಳನ್ನು ನೀಡಿದಂತೆ SIT ತನಿಖಾಧಿಕಾರಿಗಳ ಮುಂದೆ ಸಾಕಷ್ಟು ಗೊಂದಲಮಯವಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಇದೇ ವಿಚಾರವಾಗಿ ಮಾಸ್ಕ್ ಮ್ಯಾನ್ಗಳ ಮೇಲೆ ಆರೋಪಗಳ ಸುರಿಮಳೆಯನ್ನು SIT ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಇನ್ನು 10 ದಿನಗಳ ಕಾಲ SIT ವಶಕ್ಕೆ ಕೊಟ್ಟಿರ್ತಕ್ಕಂಥ ಮಾಸ್ಕ್ ಮ್ಯಾನ್ ಚೆನ್ನಯ್ಯನ SIT ಅಧಿಕಾರಿಗಳು ಸಾಕಷ್ಟು ಡ್ರಿಲ್ಲನ್ನು ಮಾಡಿ ಆತನ ಬಳಿ ಉತ್ತರವನ್ನು ಪಡೆಯೋದಕ್ಕೆ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಸುಜಾತಾ ವಿಚಾರಕ್ಕೆ ಬರೋದಾದರೆ, ಸುಜಾತಾ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಏನು ಬನಶಂಕರಿ ನಿವಾಸ ಏನಿದೆ, ಅಲ್ಲಿ ಸಾಕಷ್ಟು ಜನ ಪೊಲೀಸರ ಒಂದು ಬೆಂಗಾವಲಿನಲ್ಲಿ ಈಗ ಅವರ ಮನೆಯಲ್ಲಿ ವಾಸ ಮಾಡ್ಕೊಳ್ತಾ ಇರೋದು. ಸುಜಾತಾಗೆ ಒಬ್ಬಳೇ ಮಗಳು, ಅದು ಅನನ್ಯ ಭಟ್ ಅಂತ ಕೂಡ ಆಕೆ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಒಂದೊಂದು ರೀತಿಯಲ್ಲಿ ಒಂದೊಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದ ಸುಜಾತಾಗೆ ನಿಜಕ್ಕೂ ಕೂಡ SIT ಅಧಿಕಾರಿಗಳು ಮನೆಗೆ ಬಂದು ಪರಿಶೀಲನೆ ಮಾಡೋಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ನೋಡೋದಾದರೆ, ಸುಜಾತಾ ಭಟ್ನ ಅಧಿಕಾರಿಗಳು SIT ಅಧಿಕಾರಿಗಳು ಸುಜಾತಾ ಭಟ್ ಮನೆಗೆ ಬಂದು ಏನನ್ನ ಮಾಹಿತಿ ಪಡಿತಾರೆ, ಯಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.